ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 42ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 46 ಅಫಿಷಿಯಲ್ ಮಾಡೆಲ್ ಪೇಪರ್ಗಳ ಪೈಕಿ 41ಅನ್ನ ನಾವು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ನೀವು ಅವನ್ನೆಲ್ಲ ಕೂಡ ರೆಫರ್ ಮಾಡ್ಕೋಬಹುದು. ಅದೇ ರೀತಿ ಈ ಒಂದು ಕ್ಲಾಸ್ ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ ನ 5 ಪ್ರಶ್ನೆಗಳು, ಅಂದ್ರೆ ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನ ಅಕ್ಯುರೇಟ್ ಆಗಿ ಯಾವ ರೀತಿ ಎಕ್ಸಾಮ್ ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನೆಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ನೋಡ್ರಿ, ಕ್ವಶನ್ ದೊಡ್ಡದೈತಂತೇನು ಹೆದರಾಕೋಬೇಡ್ರಿ. ಸಂಖ್ಯೆಗಳ ಸಮೂಹದ ಅಂಕಗಣಿತದ ಸರಾಸರಿಯನ್ನ ಹೆಂಗ್ ಕಂಡುಹಿಡಿತೀರಿ? ಸರಾಸರಿ ಹೆಂಗ್ ಕಂಡುಹಿಡಿತೀರಿ? ನೀವು ಕೊಟ್ಟಿರುವಂತ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಅದಾವ ಅದರಿಂದ ಭಾಗಿಸ್ತೀರಿ, ಹೌದೋ ಇಲ್ಲೋ? ಹಾಗಾದ್ರೆ ನೋಡ್ರಿ, ಎಲ್ಲಾ ಸಂಖ್ಯೆಗಳನ್ನ ಒಟ್ಟಿಗೆ ಗುಣಿಸಿ ಅಂತ ಕೊಟ್ರಲ್ಲಿ. ನಾವು ಕೊಟ್ಟಿರುವಂತ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಬೇಕು ಏನು ಗುಣಿಸ್ಬೇಕು? ಕೂಡಿಸ್ಬೇಕು. ಅದಕ್ಕೋಸ್ಕರ ಇದು ತಪ್ಪು. ಅತಿ ದೊಡ್ಡ ಅತಿ ಚಿಕ್ಕ ಸಂಖ್ಯೆಗಳನ್ನ ಒಟ್ಟಿಗೆ ಸೇರಿಸಿ 2ರಿಂದ ಭಾಗಿಸ್ತೇವೆ, ಅದು ಕರೆಕ್ಟಾ? ತಪ್ಪು. ಇದು ಅರ್ಧ ಕರೆಕ್ಟು ಅರ್ಧ ತಪ್ಪಿರುವಂತದ್ದು. ಎಲ್ಲಾ ಸಂಖ್ಯೆಗಳನ್ನ ಒಟ್ಟಿಗೆ ಸೇರಿಸಿ ನಂತರ ಒಟ್ಟು ಸಂಖ್ಯೆಗಳ ಎಣಿಕೆಯಿಂದ ಭಾಗಿಸುವ ಮೂಲಕ, ಇದು ಏನಾಗಿರುವಂತದ್ದು? ಸರಿಯಾದ ಉತ್ತರ ಇರುವಂತದ್ದು. ಇದೇನದ? ಅವುಗಳನ್ನು ಕ್ರಮವಾಗಿ ಜೋಡಿಸಿದ ನಂತರ ಸಮೂಹದಲ್ಲಿ ಮಧ್ಯ ಸಂಖ್ಯೆಗಳನ್ನು ಕಂಡುಹಿಡಿ. ಇದು ಕೂಡ ಹಾಫ್ ಇರುವಂತದ್ದು, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಮಾತ್ರ ಅಪ್ಲೈ ಆಗುವಂತದ್ದು. ಹಾಗಾದ್ರೆ ಇದ್ರೊಳಗೆ ಕರೆಕ್ಟ್ ಆಗಿರುವಂತದ್ದು ಯಾವುದು? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್, 8 ಜನರ ಗುಂಪಿನ ಸರಾಸರಿ ಮಾಸಿಕ ಆದಾಯ 22,000 ಆಗಿದ್ದರೆ ಮತ್ತೊಂದು 8 ಜನರ ಗುಂಪಿನ ಸರಾಸರಿ ಮಾಸಿಕ ಆದಾಯ 28,000 ಆಗಿದೆ. ಎರಡು ಗುಂಪುಗಳಲ್ಲಿನ ಜನರನ್ನು ಒಟ್ಟಿಗೆ ತೆಗೆದುಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯ ಸರಾಸರಿ ಮಾಸಿಕ ಆದಾಯ ಎಷ್ಟು? ಇದು ಆಕ್ಚುಲಿ 8,000 ಆಗಬೇಕು. ಇದೇನಾಗಬೇಕು? 8,000 ಆಗಬೇಕು. ಕ್ವಶನ್ ಏನಿರುವಂತದ್ದು ಸ್ವಲ್ಪ ರಾಂಗ್ ಇರುವಂತದ್ದು. ಓಕೆ, ನೋಡ್ರಿ, ಇಲ್ಲಿ ಕೊಟ್ಟಿರೋ ಇದನ್ನ ಬೇಸಿಕ್ ಇಂದ ಮಾಡಿರಬಹುದು ಅಥವಾ ಡೈರೆಕ್ಟ್ ಮೆಥಡ್ ಅದ. ಡೈರೆಕ್ಟ್ ಮೆಥಡ್ ನಿಮ್ಗೇನು ಹೇಳಕ್ ಅಷ್ಟು ಎಫೆಕ್ಟಿವ್ ಅನ್ಸಂಗಿಲ್ಲ. ಡೈರೆಕ್ಟ್ ಮೆಥಡ್ ಕಲ್ಕೊಂಡ್ರಂತೂ ಬಹಳ ಈಸಿ, 10 ಸೆಕೆಂಡ್ ಒಳಗೆ ಮಾಡಿ ಮುಗಿಸ್ಬಹುದು. ಬಟ್ ನಿಮ್ಗೆ ಬೇಸಿಕ್ ಇಂದಾನೆ ಹೇಳ್ತಾ ಇರೋದ್ರಿಂದ ಬೇಸಿಕ್ ಮೆಥಡ್ ಅನ್ನ ಫಾಲೋ ಮಾಡಿ. ನೋಡ್ರಿ, ಸರಾಸರಿ ಅಂದ್ರೆ ಏನು? ಪ್ರತಿಯೊಬ್ಬರದು ಒಬ್ಬೊಬ್ಬರಿಗೆ 22,000 ಐತಿ. ಒಬ್ಬೊಬ್ಬರಿಗೆ ಎಷ್ಟೈತಿ? 22,000 ಅದ. ಇಂಥವ್ರು 8 ಜನ ಅದ. ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟಾಯ್ತು? ಸರಾಸರಿ ಹೆಂಗ್ ಕಂಡಿಡ್ತೀರಿ? ಟೋಟಲ್ ತಗೋತೀರಿ, ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ. ಹಾಗಾದ್ರೆ 8 2 16, 8 2 16 1 17, ಮುಂದೆ 3 0 ಅಂದ್ರೆ ಎಷ್ಟಾಯ್ತಪ್ಪ? 1,76,000 ಈ 8 ಜನರದ್ದಾಯ್ತು. ಹಾಗಾದ್ರೆ ಇನ್ನು ಉಳಿದಂತ 8 ಜನರದ್ದು ಎಷ್ಟೈತಿ? ಒಬ್ಬೊಬ್ರದ್ದು 8,000 ಇರುವಂತದ್ದು. ಇವ್ರು 8 ಜನ ಅದಾರ ಅಂತಂದ್ರ 8 8 64,000 ಇವ್ರದ್ದಾಯ್ತು. ಓಕೆ, ಈಗ ಟೋಟಲ್ ಎಷ್ಟಾಯ್ತು ಅನ್ನೋದನ್ನ ಲೆಕ್ಕ ಹಾಕೋಣ. 0 0 0 6 4 10 6 1 7 7 14 2,40,000 ರೂಪಾಯಿ ಆಯ್ತು. ಟೋಟಲ್ ಎಷ್ಟಾಯ್ತು? 2,40,000 ರೂಪಾಯಿ ಆಯ್ತು. ಈಗ ಇದನ್ನ ಏನ್ ಮಾಡ್ಬೇಕು? ಎಲ್ಲರಿಗೂ ಹಂಚಬೇಕಲ್ಲ. ಹಾಗಾದ್ರೆ ಇವ್ರು 8 ಜನ, ಇವ್ರು 8 ಜನ. ಹಾಗಾದ್ರೆ 8 + 8 ಅಂದ್ರೆ 16ರಿಂದ ಭಾಗಿಸ್ಬೇಕು. 16 1 16, 8 ಉಳಿತು. 16 5 80, ಮುಂದೆ 3 0 ಅಂದ್ರೆ 15,000 ಬಂತು. ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಇಲ್ಲ ಸರ್, ನಮಗ ಇನ್ನೊಂದು ಮೆಥಡ್ ಡೈರೆಕ್ಟ್ ಮೆಥಡ್ ಹೇಳಂತಂದ್ರೆ ಅದನ್ನೂ ಕೂಡ ಹೇಳ್ತೇನೆ. ನೋಡ್ರಿ, ತಿಳ್ಕೊರಿ ಯಾವ ರೀತಿ ಮಾಡ್ಬೇಕಂತ. ಕೆಲಸ ಅರ್ಥ ಆದ್ರೆ ಸಾಲ್ವ್ ಮಾಡ್ರಿ, ಇಲ್ಲ ಅಂತಂದ್ರೆ ಬೇಸಿಕ್ ಮೆಥಡ್ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆಲ್ಲ, ಹೌದಾ? ಫಸ್ಟ್ ಏನ್ ಮಾಡ್ರಿ, 8 ಜನರ ಸರಾಸರಿ ಬರ್ಕೋರಿ. 8 ಜನರ ಸರಾಸರಿ ಎಷ್ಟೈತಿ? 22,000. ಓಕೆ, ಆಮೇಲೆ 8 ಜನರ ಸರಾಸರಿ ಎಷ್ಟೈತಿ ಬರ್ಕೋರಿ? 8,000. ನೋಡ್ರಿ, ಈ ಕಡೆ ಸೈಡ್ ನೀವು ಕಡತ ಹೊಡ್ಕೋಬಹುದು, ಈ ಕಡೆ ಸೈಡ್ ಏನ್ ಮಾಡ್ಬೋದು? ನೀವು ಕಡತ ಹೊಡ್ಕೋಬಹುದು. 8 1 8 1. ಹಾಗಾದ್ರೆ ಈಗ ಏನ್ ಉಳಿತಪ್ಪ? ಇಲ್ಲಿ 1 1 ಉಳಿತು. ರೈಟ್? ಕ್ಲಿಯರ್ ಆಗಿ ಅರ್ಥ ಆಗತೈತಿ? ನೋಡ್ರಿ, ಈಗ ನೀವು ಇಲ್ಲಿಂದ ಏನ್ ಮಾಡ್ಕೋಬಹುದಪ್ಪ ಅಂದ್ರ ಸರಾಸರಿ ಕಂಡು ಹಿಡ್ಕೋಬಹುದು. ಹೆಂಗ? ಟೋಟಲ್ ಎಲ್ಲಾರ್ದು ಕೂಡಿಸ್ತೀರಿ. ಯಾಕಂದ್ರೆ 22 × 1 ಅಂದ್ರೆ 22,000, 8,000 × 1 ಅಂದ್ರೆ 8,000. ಕೂಡಿಸಿದ್ರೆ ಎಷ್ಟಾತ? 30,000 ಆತ. ಕೂಡಿಸಿದ್ರೆ ಎಷ್ಟಾಯ್ತು? 30,000 ಡಿವೈಡೆಡ್ ಬೈ ಇವು 1 ಇದು 1. ಯಾಕಂದ್ರೆ 8 8 16 ಇದ್ದದ್ದು ಏನಾಯ್ತು? ಇಲ್ಲಿ 1 1 ಆಯ್ತು. ಹಾಗಾದ್ರೆ 30,000ನ ಅರ್ಧ ಮಾಡಿದ್ರೆ ಎಷ್ಟು ಬಂತಪ್ಪ? 15,000 ಬಂತು. ಈ ರೀತಿಯಾಗಿನೂ ಕೂಡ ನೀವು ಮಾಡ್ಕೋಬಹುದು. ಬಟ್ ನಿಮ್ಗೆ ಗೊತ್ತಿರ್ರಿ, ಇಲ್ಲಿ ಸೇಮ್ ಇರಬೇಕು. 1 1 ಈ ರೀತಿ ಇತ್ತಂದ್ರೆ ಮಾತ್ರ ಅಪ್ಲೈ ಆಗ್ತದ. ಇಲ್ಲ ಅಂದ್ರೆ ಇದಕ್ಕೆ ಇನ್ನೊಂದು ಮೆಥಡ್ ಅಪ್ಲೈ ಆಗ್ತದ. ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊರಿ. ನೋಡ್ರಿ, ಇಲ್ಲಿ 1 ಐತಿ, ಇಲ್ಲಿ 1 ಐತಿ. ಈಗ ಹೆಚ್ಚಿಗೆನೂ ಹೋಗ್ಬೋದು, ನೀವು ಕಡಿಮೆನೂ ಹೋಗ್ಬೋದು. 8,000 ಇದ್ದದ್ದು 22,000 ಆಗೈತಿ.
8,000 ಇದ್ದದ್ದು ಎಷ್ಟಾಗೈತಿ 22,000 ಆಗೈತಿ. ಅಂದ್ರೆ ಎಷ್ಟು ಸಾವಿರ ಹೆಚ್ಚಾಗೈತಿ 14,000 ಹೆಚ್ಚಾಗೈತಿ. ಒಬ್ಬರಿಗೆ 14,000 ಹೆಚ್ಚಾಗೈತಿ. ಆದ್ರೆ ಇಲ್ಲಿ ಎಷ್ಟು ಜನ ಅದಾರು ಒಬ್ರು ಅದಾರು. ಹಂಗಾದ್ರೆ ಓವರ್ ಆಲ್ ಆಗಿ ಎಷ್ಟು ಹೆಚ್ಚಾಕೈತಪ್ಪ 14,000 ಹೆಚ್ಚಾಕೈತಿ. ಒಂದ್ ವೇಳೆ ಇಲ್ಲಿ ಇಬ್ರು ಇದ್ರೆ ಅವಾಗ 14 ಎರಡ್ಲೆ 28,000 ಆಗ್ತಿತ್ತು. ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಡೀಟೇಲ್ ಬೇಕಂತಂದ್ರೆ NTPC ಅವರೇಜ್ ಒಂದು ಟಾಪಿಕ್ ಮಾಡೀನಿ, ಅದ್ರೊಳಗೆ ನಿಮಗೆ ಡೀಟೇಲ್ ಆಗಿ ಸಿಗ್ತದ. ಬೇಕಾದವ್ರು ರೆಫರ್ ಮಾಡ್ಕೋರಿ, ಅರ್ಥ ಆದವ್ರು ಈಗ ಸಾಲ್ವ್ ಮಾಡ್ಕೊಳಕ್ ಟ್ರೈ ಮಾಡಿ. 1 + 1 ಅಂತಂದ್ರೆ 2. ಇವ್ರು ಎಷ್ಟು ಜನ ಇರ್ತಾರಲ್ಲ ಇಲ್ಲಿ ಇವ್ರಿಗೆಲ್ಲರಿಗೂ ಸಮನಾಗಿ ಹಂಚಿಕೆ ಮಾಡಬೇಕು. 7,000 ಬಂತು. ಎಷ್ಟು ಬಂತು 7,000. ನಾವು ಅನ್ಕೊಂಡಿದ್ದು ಎಷ್ಟಿತ್ತು 8,000. ನಾವು ಎಲ್ಲಿಂದ ಹೋಗಿರ್ತೀವಲ್ಲ ಆ ಬೆಲೆಗೆ ಇದು ಹೆಚ್ಚಿಗೆ ಆಗಿದ್ರೆ ಪ್ಲಸ್ ಇದ್ರೆ ಪ್ಲಸ್ ಮಾಡೋದು, ಮೈನಸ್ ಇತ್ತಂದ್ರೆ ಮೈನಸ್ ಮಾಡೋದು. ಹಾಗಾದ್ರೆ 8,000 7,000 ಅಂತಂದ್ರೆ ಎಷ್ಟಾಯ್ತಪ್ಪ 15,000. ಈ ಮೆಥಡ್ ಹೇಳಿದೀನಿ, ಇನ್ನೊಂದು ಮೆಥಡ್ ಹೇಳಿದೀನಿ, ಇನ್ನೊಂದು ಹೇಳಿದೀನಿ. ಯಾವ್ದು ಬೇಕದನ್ನ ಫಾಲೋ ಮಾಡ್ಕೊರಿ. ನೆಕ್ಸ್ಟ್ 4 ವರ್ಷಕ್ಕೆ 4% ಸರಳ ಬಡ್ಡಿ ದರದಲ್ಲಿ 3,100ರ ಎಷ್ಟು ವರ್ಷಗಳಲ್ಲಿ 372 ಬಡ್ಡಿಯನ್ನು ನೀಡುತ್ತದೆ ಅಂತ ಕೇಳಿರುವಂತದ್ದು. ನಿಮ್ಗೆಲ್ಲ ಫಾರ್ಮುಲಾ ಗೊತ್ತದ, ಫಾರ್ಮುಲಾ ಮುಖಾಂತರ ಮಾಡ್ರಿ ಇಲ್ಲ ಡೈರೆಕ್ಟ್ ಮಾಡ್ರಿ, ಯಾವ್ದು ಬೇಕದನ್ನ ಮಾಡ್ರಿ. ನಾ ಈ ಫಾರ್ಮುಲಾ ಮುಖಾಂತರ ಮಾಡಿ ತೋರಿಸ್ತೀನಿ. ಅಸಲು 3,100, ಟೈಮ ಗೊತ್ತಿಲ್ಲ, ಬಡ್ಡಿ ದರ 4% ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟದ 372 ಅದ. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ 6ನತ್ತೆ 7ನತ್ತೆ ಫಾರ್ಮುಲಾ. 2 0 ಇಂದ 2 0 ಹೋಯ್ತು, ಹೌದಾ? ರೈಟ್. ಹಾಗಾದ್ರೆ 4ರಿಂದ ಕಟ್ತೊಡಿ. 4 9 36, 4 3 12, 31 1 31 3. ಹಾಗಾದ್ರೆ ಟೈಮ್ ಜಾಗದಾಗ ಎಷ್ಟು ವರ್ಷ ಬಂತಪ್ಪ 3 ವರ್ಷ ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್. ರಾಹುಲ್ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಒಟ್ಟು ಕೇಕ್ನ 7ನೇ 2 ಭಾಗ ವಿತರಿಸಲಾಯಿತು. ಎಷ್ಟು ಕೇಕ್ ಉಳಿದಿದೆ? ಟೋಟಲ್ ಭಾಗಗಳು 7 ಇದ್ದು ಅದ್ರೊಳಗೆ 2ಅನ್ನ ಹಂಚಿದಾರ. ಹಾಗಾದ್ರೆ ಉಳಿದದ್ದು ಎಷ್ಟು? 7ರೊಳಗ 2 ಹಂಚಿದಾರ ಅಂದ್ರೆ ಉಳಿದದ್ದು ಎಷ್ಟು? 7ರೊಳಗ 5 ಉಳಿದಿರ್ತದ. ಮುಗೀತು. ನೆಕ್ಸ್ಟ್ 6 7 2ರ ಲಸ ಎಷ್ಟು? 7 6 42. ನೋಡಿದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಲಸ ಬಂದ್ ಬಿಡ್ಬೇಕು, ಅಂದ್ರೆ ಮಾತ್ರ ಅಷ್ಟು ಬೇಗ ಲೆಕ್ಕ ಮುಗಿತದ. ಇಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಾಕತಿ 6 7 2 ಹಿಂಗ್ ಬರ್ಕೋಬೇಕಾಕತಿ. 2 3 6 7 2 1 2 3 1 7 ಉಳಿತು 1 7 1 1 1 3 2 6 6 7 42. ಹಿಂಗ್ ಮಾಡಿದ್ರು ಕೂಡ ಅಷ್ಟೇ ಬರ್ತದ. ರೈಟ್. ನೆಕ್ಸ್ಟ್ ಕ್ವಶನ್. ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಿಮಗೆ 9 ಬರ್ತದೆ? ಅಂದ್ರೆ ಸೇಮ್ ಸಂಖ್ಯೆನ ಗುಣಿಸಿರ 9 ಯಾವಾಗ ಬರ್ತತೆ? 3 3 9. ಪೆನ್ನರ್ ತೆಗಿಬೇಕು ಇದಕ್ಕ, ಏನ್ ಪೆನ್ ತೆಗಿಯೋ ಅವಶ್ಯಕತೆ ಇಲ್ಲ. ಏನ್ ಕೊಟ್ಟಿದರು? ಒಂದು ಸಂಖ್ಯೆನ ಹೊಳ್ಳೆ ಅದ ಸಂಖ್ಯೆಲೆ ಗುಣಿಸಿರ ಈ 9 ಯಾವಾಗ ಬರ್ತದೆ ಅಂದ್ರೆ 3 3 9. ಅಥವಾ ನೀವು ಇದ್ರದ್ದು ಸ್ಕ್ವೇರ್ ರೂಟ್ ಕಂಡು ಹಿಡಿಬಹುದು. ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ರ ಮಾಡ್ರಿ. ಯಾವ ರೀತಿ ಮಾಡ್ಬೇಕು ನೋಡ್ರಿ. 43 + 29 ಇದನ್ನ 30 ಅನ್ಕೋರಿ. ಅಂದ್ರೆ 73 ಆಕತಿ. 1 ಕಳಿರಿ 72 ಆಕತಿ. 72ರೊಳಗೆ 12 ಕಳೆದ್ರೆ ಎಷ್ಟು ಬಂತು? 60. ಕ್ಲಿಯರ್ ಐತ್ಲ? ಇದನ್ನ ಕೂಡಿಸಿದ್ವಿ, ಇದನ್ನ ಕಳೆದ್ರ 60 ಬಂತು. ಫಸ್ಟ್ ಗುಣಾಕಾರ ಆಮೇಲೆ ಪ್ಲಸ್. 4 2 8 8 + 7 ಅಂತಂದ್ರ 15 15 1 15 4. ಹಾಗಾದ್ರೆ 4 ಯಾವ ಆಪ್ಷನ್ ಅದಪ್ಪ? ಆಪ್ಷನ್ 1 ಅದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್. 66 ಭಾಗಿಸು 220ರ ಇಕ್ವಿವ್ಯಾಲೆಂಟ್ ಎಷ್ಟು ಪರ್ಸೆಂಟೇಜ್ ಆಕತಿ? 66 ಭಾಗಿಸು 220ರದ ಶೇಕಡ ಕಂಡಿಡ್ಬೇಕು. 66 ಭಾಗಿಸು 220 ಶೇಕಡಕ್ಕೆ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. ಹಾಗಾದ್ರೆ 1 0 ಇಂದ 1 0 ಹೋತ್. 22 1 22 3 3 × 10 ಅಂದ್ರ 30. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯ ಮಾಸಿಕ ಆದಾಯ 7,600 ರೂಪಾಯಿ. ಅವನ ಆದಾಯ 22% ಹೆಚ್ಚಾದರೆ ಅವನ ಹೊಸ ಮಾಸಿಕ ಆದಾಯವನ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. ಯಾವ ರೀತಿ ಮಾಡಬೇಕು ನೋಡ್ರಿ. ಒಂದು 20% ಕಂಡು ಹಿಡ್ಕೊಂಡ 2% ಕೂಡಿಸಿದ್ರು ಬರ್ತದೆ. ಇಲ್ಲ ಅಂತಂದ್ರೆ ಡೈರೆಕ್ಟ್ ನೀವು 122% ತಗೊಂಡ್ರೂ ಬರ್ತದೆ. ಇಲ್ಲ ಅಂತಂದ್ರೆ 100% ತಗೊಂಡು ಆಮೇಲೆ 22% ಕೂಡಿಸಿದ್ರು ಬರ್ತದೆ. ನಿಮಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ಮಾಡ್ರಿ. ನಾ ಈಗ ಡೈರೆಕ್ಟ್ ಮಾಡುವಂತ ಮೆಥಡ್ ಮಾಡಿ ತೋರಿಸ್ತೀನಿ, ತಿಳ್ಕೊ. ಈಗ 22% ಹೆಚ್ಚಾಗೈತಂದ್ರ ನೋಡ್ರಿ, ಮೊದ್ಲೇಕ್ ಎಷ್ಟಿತ್ತಪ್ಪ 22% ಅಷ್ಟ ಕಂಡಿಡ್ಬೇಕು. 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ 10% ಆಯ್ತು. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ 1% ಆಯ್ತು. ಹಾಗಾದ್ರೆ 1% ಅಂದ್ರೆ 76. 22% ಅಂದ್ರೆ ಎಷ್ಟು ಆಕತ್ ನೀವೇ ಹೇಳ್ರಿ?
22% ಅದ. ಈಗ ಏನು ಮಾಡ್ಬೇಕು ಗೊತ್ತಾನ, ಈ ಕ್ಯಾಲ್ಕುಲೇಷನ್ ನೀವು ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಬೇಗ ನಿಮ್ಮ ಲೆಕ್ಕ ಮುಗಿತದ. ನೋಡ್ರಿ ಇದನ್ನ ನೀವು 76 ಇದನ್ನ ನೀವು ಮೈಂಡ್ ಒಳಗೆ ಹೊಡ್ಕೊರಿ. 2 ಗುಣಿಸು 11 ಅಂತ ಹೆಂಗ ಅನ್ನೋದು ತಿಳ್ಕೊರಿ. 76 ಡಬಲ್ ಮಾಡೋದು ಭಾಳ ಈಸಿ. 76 ಎರಡ್ಲೆ ಎಷ್ಟು ಬರ್ತೈತಿ? 152 ಬರ್ತೈತಿ. ಹೌದಲ್ಲ? 76 ಎರಡ್ಲೆ 152. ಈಗ ಇದನ್ನ 11ರಲ್ಲೇ ಗುಣಿಸೋದು ಭಾಳ ಈಸಿ. 11ರಲ್ಲಿ ಹೆಂಗ್ ಗುಣಿಸ್ತೀರಿ? ಕೊನೆಯ ಸಂಖ್ಯೆ ಏನಿರ್ತೈತೆ ಅದನ್ನ ಬರಿತೀರಿ. 2 + 5 ಅಂದ್ರೆ 7, 5 + 1 ಅಂದ್ರೆ 6, ಕೊನೆಯಲ್ಲಿ ಮತ್ತೆ 1 ಐತಿ 1. ಹಾಗಾದ್ರೆ 22% ಅಂದ್ರೆ ಎಷ್ಟು ಬಂತಪ್ಪ? 1672. ಹಾಗಾದ್ರೆ 7600 ರೂಪಾಯಿ ಮೊದಲಿತ್ತು, ಈಗ 1672 ಹೆಚ್ಚಿಗೆ ಆಗೈತೆ ಅಂತಂದ್ರೆ ಎಷ್ಟಾಯ್ತಪ್ಪ? 9272 ಆಯ್ತು. ಇದು ಯಾವ ಆಪ್ಷನ್ ಕಾಣಿಸತ್ತೆ ನಮಗ? ಆಪ್ಷನ್ 3 ಕಾಣಿಸತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಯಾಕಂದ್ರೆ ಇಲ್ಲಿ ಯೂನಿಟ್ ಡಿಜಿಟ್ ಎಲ್ಲ ಏನದಾವು ಸೇಮ್ ಇರೋದ್ರಿಂದ ನಾವು ಈ ಲೆಕ್ಕವನ್ನ ಪೂರ್ತಿ ಮಾಡಲೇಬೇಕಾಗ್ತದೆ. ಓಕೆ, ಅರ್ಥ ಆತ್ಲ ಎಲ್ಲರಿಗೂ? ಕ್ಲಿಯರ್ ಆಯ್ತಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. 10 ಕುಕ್ಕಿಗಳನ್ನು 1:1 ಇಬ್ಬರು ಸ್ನೇಹಿತರ ನಡುವೆ ಹಂಚಬೇಕು. 1:1 ಅಂದ್ರೆ ಏನಿದ್ರ ಅರ್ಥ? ಅರ್ಧ ಅರ್ಧ ಹಂಚಬೇಕು. ಪ್ರತಿಯೊಬ್ಬ ಸ್ನೇಹಿತನಿಗೆ ಎಷ್ಟು ಕುಕ್ಕಿಗಳು ಬರ್ತಾವ? 10 ಕುಕ್ಕಿ ಇದಾವ. 10 ಕುಕ್ಕಿ ಒಳಗೆ 1:1 ಅಂದ್ರೆ ಏನು? ಸಮನಾಗಿ ಹಂಚಬೇಕು. 10ರೊಳಗ ಇಬ್ಬರಿಗೂ ಸಮನಾಗಿ ಹಂಚಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತಾವು? 5 ಕುಕ್ಕಿಗಳು ಬರ್ತವೆ. ನೆಕ್ಸ್ಟ್ ಕ್ವಶನ್. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಅನುಪಾತ 23:8 ಇದೆ. ಶಾಲೆಯಲ್ಲಿ 253 ವಿದ್ಯಾರ್ಥಿಗಳಿದ್ರೆ ಶಾಲೆಯಲ್ಲಿ ಎಷ್ಟು ಶಿಕ್ಷಕರಿದ್ದಾರೆ ಅಂತ ಕೇಳಿ. ಶಿಕ್ಷಕರದ್ದು ಎಷ್ಟು ಐತಿ ಇಲ್ಲಿ? ಅನುಪಾತ 8. 8ರಿಂದ ಈ ಸಂಖ್ಯೆ ಬಾಹುಕತಿ, ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ. ಸೊ ಡೈರೆಕ್ಟ್ ಆನ್ಸರ್ ಏನಾಗಿತ್ತು? ಆಪ್ಷನ್ 1. ಈ ರೀತಿಯಾಗಿ ಡೈರೆಕ್ಟ್ ಮಾಡಬಹುದು ನಾವು. ಯಾವ ರೀತಿ? ಇಲ್ಲಿ ಶಿಕ್ಷಕರದ್ದು ಕೇಳ್ಯಾರಂದ್ರ 8 ಐತಿ ಶಿಕ್ಷಕರದು. ಏನ ಆನ್ಸರ್ ಬಂದ್ರು 8ರಿಂದ ಬಾ ಹೋಗುವಂತ ಸಂಖ್ಯೆ ಇರಬೇಕು. 8ರಿಂದ ಬಾ ಹೋಗುವಂತ ಸಂಖ್ಯೆ ಆಪ್ಷನ್ 1 ಮಾತ್ರ ಇತ್ತು. ಅದೇ ಅದರ ಉತ್ತರ ಆಗಿತ್ತು. ನೀವು ಪೂರ್ತಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರೂ ಕೂಡ ಹೆಂಗ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಯಾರು ಕೊಟ್ಟರು? ವಿದ್ಯಾರ್ಥಿ. ವಿದ್ಯಾರ್ಥಿಗಳು ಎಷ್ಟೈತಿ? 23. 23 ನಮ್ಮ ಪ್ರಕಾರ ಅದರ ಆಕ್ಚುಲಿ 253. ಎಷ್ಟು ಶಿಕ್ಷಕರದಾರ ಕಂಡು ಹಿಡಿಬೇಕು? 8 ಅಂದ್ರ 8 ಎಷ್ಟು? 23 ಒಂದ್ಲೆ 23, 23 ಒಂದ್ಲೆ 23. 8 × 11 ಅಂದ್ರ 88. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. 70 ಮೀಟರ್ ಉದ್ದದ ರೈಲು ಟೆಲಿಗ್ರಾಫ್ ಕಂಬವನ್ನು 7 ಸೆಕೆಂಡುಗಳಲ್ಲಿ ಹಾದು ಹೋಗುತ್ತದೆ. ರೈಲಿನ ವೇಗವನ್ನು ಕಂಡಿಡಿ. ಸ್ಪೀಡ್ ಕಂಡಿಡಿ ಅಂತ ಹೇಳ್ತಾರ. ಸ್ಪೀಡ್ ಅಂದ್ರೆ ಏನ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟನ್ಸ್ ಗೊತ್ತೈತಿ 70 ಮೀಟರ್, ಟೈಮ್ ಗೊತ್ತೈತಿ 7 ಸೆಕೆಂಡ್. ಆದ್ರ ಆಪ್ಷನ್ಸ್ ಎಲ್ಲ ಎದ್ರೊಳಗದವು? ಕಿಲೋಮೀಟರ್ ಪ್ರತಿ ಗಂಟೆ. ನಮ್ದು ಎದ್ರೊಳಗೈತಿ? 70 ಮೀಟರ್ 7 ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಒಳಗೈತಿ. ನಾವು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರಿಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 18/5ರಿಂದ ಗುಣಿಸ್ತೀರಿ. ಅದ ಒಂದ್ ವೇಳೆ ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 5/18ರಿಂದ ಗುಣಿಸ್ತೀರಿ. ಹಾಗಾದ್ರೆ ಇದನ್ನ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರಿಗೆ ಬದಲು ಮಾಡ್ಬೇಕಂದ್ರ 18/5ರಿಂದ ಗುಣಿಸ್ತೀರಿ. 7ರಿಂದ 7 10 ಹೋತು. 5 ಒಂದ್ಲೆ 5 ಎರಡ್ಲೆ ಹೋತು. ಹಾಗಾದ್ರೆ 18 ಎರಡ್ಲೆ 36 ಕಿಲೋಮೀಟರ್ ಪ್ರತಿ ಗಂಟೆ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಒಂದು ಸಂಖ್ಯೆಯ 4ನೇ ಒಂದು ಭಾಗವು 22 ಆಗಿದೆ. ಸಂಖ್ಯೆ ಕಂಡ್ರಿ. ಒಂದು ಸಂಖ್ಯೆ ಐತಿ, ಅದರದ 4ನೇ ಒಂದು ಭಾಗ ಅದರ 4 ಭಾಗದೊಳಗ ಒಂದು ಭಾಗ ಎಷ್ಟು ಅಂತ ಹೇಳ್ತಾರ ಅವರು? 22 ಅಂತ ಹೇಳ್ತಾರ. ಹಾಗಾದ್ರೆ ಪೂರ್ತಿ ಸಂಖ್ಯೆ ಎಷ್ಟು? ಪೂರ್ತಿ ಸಂಖ್ಯೆ ಎಷ್ಟಿತ್ತದ? 4 ಇತ್ತಲ್ಲ. ಒಂದು ಪೂರ್ತಿ 4ನೇ ಒಂದು ಭಾಗ 22 ಅಂದ್ರೆ 4 ಭಾಗದೊಳಗ ಒಂದು ಭಾಗ 22 ಅಂತ ಹೇಳ್ತಾರ. ಹಾಗಾದ್ರೆ ಟೋಟಲ್ ಭಾಗ ಎಷ್ಟಿದ್ದು? 4 ಇದ್ದು. 4 ಅಂದ್ರೆ ಎಷ್ಟು? 22 × 4 ಅಂದ್ರೆ 88. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್. 12 ಮೀಟರ್ ಸುತ್ತಳತೆ ಹೊಂದಿರುವ ಚೌಕದ ವಿಸ್ತೀರ್ಣ ಕಂಡಿಡ್ರಿ. ಪಟ್ನ ಮೈಂಡ್ ಒಳಗೆ ಬರ್ಬೇಕು. 3×3 ಹೆಂಗಪ್ಪ? ಚೌಕದ ಸುತ್ತಳತೆ ಅಂತಂದ್ರೆ ಏನು? 4 ಬಾಹುಗಳನ್ನ ಹೊಂದಿರ್ತಾವ. ಚೌಕದ ಸುತ್ತಳತೆ ಎಷ್ಟು ಬಾಹು ಹೊಂದಿರ್ತಾವ? 4. ಹಾಗಾದ್ರೆ 4 ಬಾಹು ಕೂಡಿ 12 ಮೀಟರ್ ಐತಂದ್ರ ಒಂದು ಬಾಹು ಎಷ್ಟು ಇರ್ತದೆ? ನೀವು ಹೇಳ್ರಿ. 3 ಸೆಂಟಿಮೀಟರ್ ಇರ್ತದೆ. 3 ಮೀಟರ್ ಇರ್ತದೆ. ಹೌದಲ್ಲ? 4 ಬಾಹು ಕೂಡಿ 12 ಐತಂದ್ರ ಒಂದು ಬಾಹು ಎಷ್ಟು ಇರ್ತತಿ? 3 ಇರ್ತದೆ. ಹೌದಾ? ನಾವು ಚೌಕದ ವಿಸ್ತೀರ್ಣ ಹೆಂಗ್ ಕಂಡಿಡಿತೀವಿ? ಬಾಹುವಿನ ಸ್ಕ್ವೇರ್ ಮಾಡ್ತೀವಿ. ಹಾಗಾದ್ರೆ 3ನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತದಪ್ಪ? 9 ಬರ್ತದ. ಇಷ್ಟೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂತದ್ದು. ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲಾ ಒಳಕೋನಗಳು, ಓಕೆ,
ಅಂದ್ರೆ ಒಂದು ಯಾವುದೇ ಒಂದು ಚೌಕ ತಗೋಬಹುದು, ಆಯತ ತಗೋಬಹುದು, ಪಂಚಭುಜಾಕೃತಿ ತಗೋಬಹುದು, ಓಕೆ, ಷಡ್ಭುಜಾಕೃತಿ ತಗೋಬಹುದು. ಅದರ ಒಳಕೋಣಗಳು ಏನಂತ ಕೇಳ್ತಾರೆ. ಎಲ್ಲಾ ಬೇರೆ ಬೇರೆ ಅಳತೆ ಹೊಂದಿರ್ತಾವ ಅಂತ ಹೇಳ್ತಾರ. ಹಾಗಾದ್ರೆ ಇಲ್ಲ, ಎಲ್ಲಾ ಬೇರೆ ಬೇರೆ ಹೊಂದಿರಂಗಿಲ್ಲ. ಎಲ್ಲಾನು ಲಂಬ ಕೋಣ ಇರ್ತಾವ ಅಂತ ಹೇಳಕ್ ಬರಂಗಿಲ್ಲ. ಯಾಕಪ್ಪ ಅಂತಂದ್ರ ನಾವು ಈ ರೀತಿಯಾಗಿಂತ 1 2 3 4 5 6 ಓಕೆ. ಈಗ ಏನೋ ಷಡ್ಭುಜಾಕೃತಿ ತಗೊಂಡಿವಿ ಅಂತಂದ್ರೆ ಇವೆಲ್ಲಾ ಕೋಣಗಳು ಲಂಬ ಕೋಣ ಇರಂಗಿಲ್ಲ, 90 ಡಿಗ್ರಿನೇ ಇರಂಗಿಲ್ಲ. ಚೌಕ ಮತ್ತು ಆಯತದೊಳಗೇನೋ ಇರ್ತಾವ, ಆದ್ರೆ ಈ ತರ ಇದ್ರೊಳಗ ಲಂಬ ಕೋಣ ಇರೋದಿಲ್ಲ. ಎಲ್ಲಾ ವಿಶಾಲ ಕೋಣ ಇರ್ತಾವ ಅಂತ ಹೇಳ್ತಾರೆ. ಹಾಗಾದ್ರೆ ಚೌಕದೊಳಗೆ 90 ಡಿಗ್ರಿ ಇರ್ತಾವು. ಹಾಗಾದ್ರೆ ಇದು ಕೂಡ ತಪ್ಪು. ಎಲ್ಲವೂ ಏನಿರ್ತಾವ, ಒಂದೇ ರೀತಿಯಾದಂತ ಅಳತೆಯನ್ನ ಹೊಂದಿರ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ 15 ಗಣಿತ ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಎಲ್ಲ ಕ್ವಶನ್ಗಳು ಕೆಲವೊಂದ್ 2 ಕ್ವಶನ್ಗಳು ನಿಮ್ಗೆ ತಿಳಿಸೋ ರೀತಿ ಇದ್ದು, ಇಲ್ಲ ಮಿಕ್ಕಿದ್ದೆಲ್ಲ ಈಸಿ ಆಗಿರುವಂತ ಪ್ರಶ್ನೆಗಳಾಗಿದ್ದು. ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಇನ್ನು ರೀಸನಿಂಗ್ ನ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ತಾ ಹೋಗೋಣ. ಯು ಮೇ ಸ್ಪೀಕ್ ಅನ್ನ BVGPNK ಎಂದು, ಕ್ಯಾನ್ ಯು ರೈಟ್ ಅನ್ನ CMTAGP ಎಂದು ಬರೆಯಲಾಗಿದೆ. ಯು ಅನ್ನು ಹೇಗೆ ಸಂಕೇತಿಸಲಾಗಿದೆ? ಯು ಎಲ್ಲೈತಿ ನೋಡ್ರಿ, ಯು ಇಲ್ಲೂ ಅದ, ಯು ಇಲ್ಲೂ ಅದ. ಹಾಗಾದ್ರೆ ಯು ಎರಡೂ ಕಡೆ ಐತಂದ್ರ ಈ ಕೋಡು ಕೂಡ ಯುದ್ ಕೋಡು ಏನಿರ್ಬೇಕು, ಎರಡೂ ಕಡೆ ಇರಬೇಕು. ಎರಡೂ ಕಡೆ ಇರುವಂತದ್ದು ಯಾವುದು? GP. ಹಾಗಾದ್ರೆ ಯು ನ ಕೋಡ್ ಏನಾಗಿತ್ತು? GP ಆಗಿತ್ತು. ನೆಕ್ಸ್ಟ್ ಕ್ವಶನ್. ಇದನ್ನೆಲ್ಲ ಬಿಡ್ರಿ. ಸರಣಿಯಲ್ಲಿ ಬಲದಿಂದ 6ನೇ ಅಕ್ಷರ ಯಾವುದು? ಬಲಗಡೆಯಿಂದ 6ನೇ ಅಕ್ಷರ 3. ಹಾಗಾದ್ರೆ ಬಲಗಡೆಯಿಂದ 6ನೇ ಅಕ್ಷರ ಯಾವ್ದಾಗಿತ್ತಪ್ಪ? ಎನ್ ಆಗಿತ್ತು. ಅದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಉತ್ತರಕ್ಕೆ ಮುಖ ಮಾಡಿರುವ 25 ಜನರ ಸಾಲಿನಲ್ಲಿ ಶಾಲಿನಿ ಎಡ ತುದಿಯಿಂದ 8ನೇ ಸ್ಥಾನದಲ್ಲಿದ್ದಾಳೆ. ಬಲ ತುದಿಯಿಂದ ಅವಳ ಸ್ಥಾನ ಕಂಡಿಡ್ರಿ. ಇಲ್ಲಿ ರ್ಯಾಂಕ್ ಕಂಡಿಡಿಬೇಕು ಬಲಗಡೆಯಿಂದ. ಹಾಗಾದ್ರೆ ಜನರನ್ನ ಏನ್ ಮಾಡ್ತೀರಿ? ರ್ಯಾಂಕಿಗೆ ಬರ್ಬೇಕಂದ್ರ ಒಂದನ್ನ ಹೆಚ್ಚು ಮಾಡ್ತೀರಿ. 25ಕ್ಕೆ ಒಂದು ಹೆಚ್ಚು ಮಾಡಿದ್ರೆ 26 ಬಂತು. ಇದ್ರೊಳಗೆ ಎಡ ತುದಿಯಿಂದ ಕಳೆದು ಬಿಡ್ರಿ, ನಮಗ ಬಲ ತುದಿ ಸಿಗ್ತದ. 26 ಒಳಗ 8 ಕಳೆದ್ರ 16 ಬಂತು. ಹಾಗಾದ್ರೆ ಶಾಲಿನಿ ಬಲ ತುದಿಯಿಂದ ಎಷ್ಟನೇ ರ್ಯಾಂಕ್ ನಲ್ಲಿ ಇದ್ದಾಳ? 16ನೇ ರ್ಯಾಂಕ್ ನಲ್ಲಿ ಇರುವಂತದ್ದು. ಇವುಗಳನ್ನ ಡಿಕ್ಷನರಿ ಒಳಗ ಜೋಡಿಸ್ಬೇಕು. ಸಿ ಅಂದ್ರ 3ನೇ ನಂಬರು, ಎಲ್ ಅಂದ್ರ 12ನೇ ನಂಬರು, ಜೆಡ್ ಅಂದ್ರ 26, ಪಿ ಅಂತಂದ್ರ 16ನೇ ನಂಬರ್. ನಿಮ್ಗೆಲ್ಲರಿಗೂ ಗೊತ್ತದ ಹೌದಲ್ಲ, ಅಲ್ಫಾಬೆಟ್ ಪ್ಲೇಸ್ ವ್ಯಾಲ್ಯೂಸ್, ರೈಟ್? ಹಾಗಾದ್ರೆ ಡಿಕ್ಷನರಿ ಹೆಂಗ್ ಜೋಡಿಸ್ತೀವಿ? ಫಸ್ಟ್ 3, ಆಮೇಲೆ 12, ಆಮೇಲೆ 16, ಆಮೇಲೆ 26. 1 2 4 3, 1 2 4 3 ಯಾವ ಆಪ್ಷನ್ ಅದ? ಆಪ್ಷನ್ 4 ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ ಇಂಟು ಅನ್ನ ಮೈನಸ್ ಅಂತ ಅದಲು ಬದಲು ಮಾಡಿದ್ರೆ ಏನಾಗ್ತದ ಅಂತ ಕೇಳ್ತಾರೆ. 23 ಇಂಟು ಇದ್ದದ್ದು -6, ಮೈನಸ್ ಇದ್ದದ್ದು ಇಂಟು 3. ಹಾಗಾದ್ರೆ ಫಸ್ಟ್ ಗುಣಾಕಾರ ಮಾಡ್ಬೇಕಾದ್ರಿಂದ 23 ಮೈನಸ್ 6 3 18. 23 ಒಳಗೆ 18 ಕಳೆದ್ರೆ 5 ಬಂತು. ಇದೇ ಇದರ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಎಲ್ಲಾ 20 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ಕೋರಿ. ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ಆಲ್ ದ ಬೆಸ್ಟ್.